ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಗದ್ಯ ಪಾಠವಾಗಿರುವಂತಹ ಭಾಗ್ಯಶಿಲ್ಪಿಗಳು ಅನ್ನೋ ಗದ್ಯ ಪಾಠವನ್ನ ನಾವು ಕಲಿತಾ ಇದ್ವಿ. ಮಕ್ಕಳೇ, ನಮ್ಮ ಪಾಲಿಗೆ ಸಿಕ್ಕಂತಹ 2ನೇ ಭಾಗ್ಯಶಿಲ್ಪಿಗಳು ಸರ್ ಎಂ ವಿಶ್ವೇಶ್ವರಯ್ಯನವರು. ಮಕ್ಕಳೇ, ಕಳೆದ ಅವಧಿಯಲ್ಲಿ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನೆಹರು ಅವರು ಹೊಂದಿರುವಂತಹ ಅಭಿಪ್ರಾಯಗಳೇನು, ಅವರ ಪ್ರಾರಂಭಿಕ ಜೀವನ, ಸರ್ ಎಂ ವಿಶ್ವೇಶ್ವರಯ್ಯನವರ ಶಿಕ್ಷಣ, ಎಂಜಿನಿಯರ್ ಆಗಿ ಅವರು ಸಲ್ಲಿಸಿದಂತಹ ಸೇವೆಗಳ ಬಗ್ಗೆ ನಾವು ಕಳೆದ ಭಾಗದಲ್ಲಿ ತಿಳ್ಕೊಂಡಿದ್ವಿ. ಮಕ್ಕಳೇ, ಈಗ ಮುಂದುವರೆದು ಮೈಸೂರು ಸಂಸ್ಥಾನದ ಒಬ್ಬ ದಿವಾನರಾಗಿ 26ನೇ ದಿವಾನರಾಗಿ 1912ರಲ್ಲಿ ನೇಮಕವಾದಂತಹ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು 1919ರ ಕಾಲಾವಧಿಯವರೆಗೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ. ಮಕ್ಕಳೇ, ತದನಂತರ ಇತರ ಸೇವೆಗಳನ್ನ ಸಲ್ಲಿಸ್ತಾರೆ. ಒಟ್ಟಾರೆ ಮೈಸೂರು ದಿವಾನರಾದಂತಹ ಸಂದರ್ಭದಲ್ಲಿ ಜೊತೆಗೆ ಎಂಜಿನಿಯರ್ ಆಗಿ ಸಲ್ಲಿಸಿದಂತಹ ಸೇವೆಗಳು ಅಪಾರವಾದಂತಹದ್ದು. ಅಂತಹ ಇನ್ನಿತರ ಸೇವೆಗಳು ಯಾವ್ಯಾವುದು ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಈಗ ನಾನು ಗದ್ಯ ಭಾಗವನ್ನ, ಮುಂದುವರಿದ ಭಾಗವನ್ನ ಓದ್ತಾ ಹೋಗ್ತೇನೆ. ನೀವು ಪುಸ್ತಕವನ್ನ. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕಿದರು. ಆಡಳಿತದ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು. ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು. ಗಾಂಧೀಜಿಯವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು. ಇದರಿಂದ ಮಾದರಿ ಮೈಸೂರು ಎಂಬ ಹೊಸ ಆಡಳಿತ ಜನ್ಮ ತಾಳಿತು. ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ ಎಂದು ನಂಬಿದ್ದರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಅದಕ್ಕಾಗಿ 1912ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಪ್ರೌಢ ಶಿಕ್ಷಣ ಶಾಲೆಗಳನ್ನು ಮದ್ರಾಸ್ ವಿಶ್ವವಿದ್ಯಾಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಫಲಶ್ರುತಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಂಡವು. ಗಮನಿಸಬೇಕಾಗಿರುವಂತಹ ಪದಗಳ ಅರ್ಥವನ್ನ ನೋಡೋಣ ಮಕ್ಕಳೇ. ಮನ್ವಂತರ ಅಂದ್ರೆ ಪರಿವರ್ತನೆಯ ಕಾಲ, ಹೊಸ ಯುಗ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಮನು ಪ್ಲಸ್ ಅಂತರ, ಮನ್ವಂತರ ಎಂಬ ಪದ ಎಣ್ಸಂದಿಗೆ ಉದಾಹರಣೆಯಾಗಿದೆ ಮಕ್ಕಳೇ. ಸಂಜೀವಿನಿ ಅಂದ್ರೆ ಪರಮೌಷಧ. ಸಂಜೀವಿನಿ ಅನ್ನೋದು ಪರಮೌಷಧ, ಅಮೃತ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಇನ್ನ ನಿಬಂಧನೆ ಅಂದ್ರೆ ನಿಯಮ, ವಿಧಿ, ಕಾನೂನು ಅನ್ನೋ ಅರ್ಥವನ್ನ ಕೊಡುತ್ತೆ. ಇನ್ನ ತಾಂತ್ರಿಕ ಅನ್ನುವಂತಹ ಶಬ್ದ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದು.
ಇನ್ನ ಗೊಮ್ಮಟ ವ್ಯಕ್ತಿತ್ವ ಅಂದ್ರೆ ಉನ್ನತವಾದ ವ್ಯಕ್ತಿತ್ವಕ್ಕೆ ಗೊಮ್ಮಟ ವ್ಯಕ್ತಿತ್ವ ಅಂತ ಕರಿತೀವಿ. ಇನ್ನ ಗಿರಣಿ ಅಂದ್ರೆ ಹತ್ತಿಯನ್ನ ಬಿಡಿಸುವಂತಹ ಒಂದು ಸಾಧನ, ನೂಲು ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ಇದೊಂದು ಯಂತ್ರ ಆಗಿದೆ ಮಕ್ಕಳೇ. ಈಗ ಮುಂದುವರೆದು ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸೇನಾಗಿತ್ತು ಅಂದ್ರೆ ಮಾದರಿ ಮೈಸೂರಿನ ಪರಿಕಲ್ಪನೆ ಆಗಿತ್ತು. ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡಬೇಕು ಮೈಸೂರು ರಾಜ್ಯವನ್ನ ಅಂತ ಹೇಳಿ ಕಂಕಣಬದ್ಧರಾಗಿದ್ದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾದರಿ ಮೈಸೂರಿನ ಒಂದು ಕಲ್ಪನೆಯನ್ನ ತರ್ತಾರೆ. ಈ ಒಂದು ಕಲ್ಪನೆಯ ಮೂಲಕವಾಗಿ ಅವರು ಹೊಸ ಮನ್ವಂತರಕ್ಕೆ ಅಡಿಪಾಯವನ್ನ ಹಾಕ್ತಾರೆ. ಅಡಿಪಾಯ ಅಂದ್ರೆ ತಳಹದಿ ಎಂಬ ಅರ್ಥವನ್ನ ಕೊಡುತ್ತೆ ಮಕ್ಕಳೇ. ಈ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕ್ತಾರೆ. ಆಡಳಿತದಲ್ಲಿ ಹೊಸ ಮಾದರಿಯನ್ನ ಅನುಷ್ಠಾನಗೊಳಿಸಬೇಕು, ಹೊಸದಾದಂತಹ ಆಡಳಿತ ಮಾದರಿಯನ್ನ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಕಚೇರಿಯ ಕೆಲಸಗಳಲ್ಲಿ ಸುಧಾರಣೆ ಮತ್ತು ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ನಡೆಯುವಂತಹ ಕಾರ್ಯಚಟುವಟಿಕೆಗಳಲ್ಲಿ ಪ್ರಾಮಾಣಿಕವಾದಂತಹ ಚಟುವಟಿಕೆಗಳು ನಡೀಬೇಕು, ಕಚೇರಿ ಕೆಲಸಗಳಲ್ಲಿ ಸುಧಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಇವರು ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಇದಕ್ಕೆ ಹೆಚ್ಚಿನ ಒತ್ತನ್ನ ನೀಡ್ತಾರೆ. ಇನ್ನ ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿದ್ದಂತಹ ಆಡಳಿತವನ್ನ ಕೇಂದ್ರೀಕೃತವಾಗಿದ್ದಂತಹ ಆಡಳಿತವನ್ನ ಏನ್ ಮಾಡ್ತಾರೆ, ನ್ಯಾಯಾಂಗ ಮತ್ತು ಕಾರ್ಯಾಂಗಗಳನ್ನ ಪ್ರತ್ಯೇಕಗೊಳಿಸ್ತಾರೆ. ಕೇಂದ್ರೀಕೃತವಾಗಿದ್ದಂತಹ ಈ ನ್ಯಾಯಾಂಗ ವ್ಯವಸ್ಥೆ ಮತ್ತು ಕಾರ್ಯಾಂಗ ವ್ಯವಸ್ಥೆಯನ್ನ ಪ್ರತ್ಯೇಕವಾಗಿ ಅವರು ವಿಭಜನೆ ಮಾಡ್ತಾರೆ. ಇದನ್ನ ಗಾಂಧೀಜಿಯವರು ಗಮನಿಸಿ ಈ ಮೈಸೂರಿನ ಆಡಳಿತ ರೀತಿಯನ್ನ ಬಹಳ ಮುಕ್ತ ಕಂಠದಿಂದ ಹೊಗಳ್ತಾರೆ ಮಕ್ಕಳೇ. ಮಹಾತ್ಮ ಗಾಂಧೀಜಿಯವರು ವಿಶ್ವೇಶ್ವರಯ್ಯನವರ ಈ ಒಂದು ಆಡಳಿತ ವೈಖರಿಯನ್ನ ಕಂಡು ಮುಕ್ತ ಕಂಠದಿಂದ ಹೊಗಳುತ್ತಾರೆ. ಮುಕ್ತ ಕಂಠ ಅಂದ್ರೆ ತೆರೆದ ಮನಸ್ಸು. ಬಹಳ ತೆರೆದ ಮನಸ್ಸಿನಿಂದ ಮಹಾತ್ಮ ಗಾಂಧೀಜಿಯವರು ಏನಂತ ಇವರನ್ನ ಮುಕ್ತ ಕಂಠದಿಂದ ಹೊಗಳುತ್ತಾರೆ. ಇದರಿಂದ ಈ ಮಾದರಿ ಮೈಸೂರು ಎಂಬ ಹೊಸ ಪರಿಕಲ್ಪನೆ ಜನ್ಮ ತಾಳುತ್ತೆ. ಆಗಿನ ಕಾಲದ ದಿವಾನರಾಗಿದ್ದಂತಹ ವಿಶ್ವೇಶ್ವರಯ್ಯನವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಶಿಕ್ಷಣ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿ ನಂಬಿದ್ದಂತಹ ವಿಶ್ವೇಶ್ವರಯ್ಯನವರು ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ ಅಂತ ನಂಬಿದ್ರು. ಇಲ್ಲಿ ಪರಮೋಚ್ಚ ಅನ್ನುವಂತಹ ಶಬ್ದ ಬರುತ್ತೆ ಮಕ್ಕಳೇ. ಶ್ರೇಷ್ಠ ಅನ್ನುವಂತಹ ಅರ್ಥವನ್ನು ಕೊಡ್ತೇವೆ. ಪರಮ ಪ್ಲಸ್ ಉಚ್ಚ, ಪರಮೋಚ್ಚ ಎಂಬ ಶಬ್ದ ಗುಣಸಂಧಿ ಪದಕ್ಕೆ ಉದಾಹರಣೆ. ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ, ಪರಮೋಚ್ಚ ಪರಿಹಾರ ಎಂದು ನಂಬಿದಂತಹ ಇವರು ಶಿಕ್ಷಣವೇ ಸಂಜೀವಿನಿ, ಜಗತ್ತು ಉದ್ಧಾರ ಆಗ್ಬೇಕು ಅಂದ್ರೆ ಶಿಕ್ಷಣ ಅನ್ನೋದೇ ಇದಕ್ಕೆ ಮದ್ದು ಅನ್ನೋದನ್ನ ತಿಳ್ಕೊಂಡಂತಹ ವಿಶ್ವೇಶ್ವರಯ್ಯನವರು ಶಿಕ್ಷಣದಲ್ಲಿ ಅನೇಕ ಯೋಜನೆಗಳನ್ನ ರೂಪಿಸ್ತಾರೆ, ವಿವಿಧ ಯೋಜನೆಗಳನ್ನ ರೂಪಿಸ್ತಾರೆ. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನ ಜಾರಿಗೆ ತರ್ತಾರೆ. ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನ ಜಾರಿಗೆ ತಂದು ಆಗಿನ ಕಾಲದಲ್ಲೇ ಈ ಪ್ರೌಢಶಾಲಾ ಶಿಕ್ಷಣಗಳು ಪ್ರಾರಂಭ ಆಗುತ್ತೆ. ಮದ್ರಾಸ್ ವಿಶ್ವವಿದ್ಯಾಲಯದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಇವತ್ತಿಗೂ ಕೂಡ ನೀವು SSLC ವಿದ್ಯಾರ್ಥಿಗಳು ಪ್ರೌಢ ಶಿಕ್ಷಣ ಮಂಡಳಿಯ ಬಗ್ಗೆ ತಿಳ್ಕೊಂಡಿರ್ತೀರಿ. ಈ ಪ್ರೌಢ ಶಿಕ್ಷಣ ಮಂಡಳಿ ಪ್ರಾರಂಭ ಆಗಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಫಲಶ್ರುತಿ ಮಕ್ಕಳು. ಈ ಶಿಕ್ಷಣ ನಿಬಂಧನೆಗೆ ಒಳಪಡುತ್ತೆ. ನಂತರ ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕ ಪ್ರೌಢ ಶಿಕ್ಷಣ ಮಂಡಳಿಯನ್ನ ಮಾಡಿಕೊಳ್ಳುತ್ತೆ. ಕರ್ನಾಟಕದಲ್ಲಿ ಇವತ್ತಿಗೆ ಪ್ರೌಢ ಶಿಕ್ಷಣ ಮಂಡಳಿ ಏನಿದೆ ಇದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರತ್ಯೇಕ, ಅವರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಪ್ರತ್ಯೇಕ ಪರೀಕ್ಷೆ ನಡೆಸುವ ಒಂದು ಯೋಜನೆಯನ್ನ ಮಾಡಿ ಆರ್ಥಿಕ ಪರಿಷತ್ತಿನ ಮೂಲಕ ಅದನ್ನು ರೂಪುಗೊಳಿಸ್ತಾರೆ. ಒಟ್ಟಾರೆ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ, ಇದು ಇವತ್ತಿಗೂ ಅಕ್ಷರಶಃ ಸತ್ಯ ಮಕ್ಕಳ ಎಂದು ನಂಬಿದ್ರು ವಿಶ್ವೇಶ್ವರಯ್ಯನವರು. ಇದೆಲ್ಲದರ ಜೊತೆಗೆ ಮೊಟ್ಟ ಮೊದಲನೇದಾಗಿ ಇವರು ಶಿಕ್ಷಣದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಮುಂದಾಗ್ತಾರೆ. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ತಾವು ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪಿಸ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಶಿಕ್ಷಣ ಅದು ಕೆಲವೇ ಜನರ ಸ್ವತ್ತಾಗಬಾರದು
ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು. ನೋಡಿ, ಮತ್ತೊಮ್ಮೆ ಗಮನಿಸಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗಬಾರದು, ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನ ಅವರು ಮನಗಂಡಿದ್ರು, ತಿಳ್ಕೊಂಡಿದ್ರು. ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ಟೆಕ್ನಿಕಲ್ ಕಾಲೇಜುಗಳನ್ನು ತೆರೆದ್ರು, ವೃತ್ತಿಪರ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳನ್ನ ಸೃಷ್ಟಿಸಿದ್ರು. ಇದಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜು ಶಾಲೆಯನ್ನ ತೆರೆದ್ರು. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನ ಪ್ರಾರಂಭಿಸಿದ್ರು. ಏಕೀಕೃತ ಕರ್ನಾಟಕದ ರಚನೆಯ ಒಂದು ಉದ್ದೇಶದಿಂದ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಮೇಲೆ ಹೆಚ್ಚಿನ ಅಭಿಮಾನವನ್ನು ಹೊಂದಿದ್ದಂತಹ ಇವರು ಸಾರ್ವಜನಿಕರಲ್ಲಿ ಕನ್ನಡಾಭಿಮಾನವನ್ನ ತಿಳ್ಕೊಂಡಂತಹ ವಿಶ್ವೇಶ್ವರಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಫಲಶ್ರುತಿ. ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿಯೇ ಇದು ನಿರ್ಮಾಣ ಆದದ್ದು. ಅವರಿಗೂ ಕೂಡ ಕನ್ನಡದ ಮೇಲೆ ಹೆಚ್ಚಿನ ಅಭಿಮಾನ ಇತ್ತು. ಹಾಗಾಗಿ ಇವರೀರ್ವರ ಮನಸ್ಥಿತಿ ಇಲ್ಲಿ ಏಕಕಾಲದಲ್ಲಿ ಕೆಲಸ ಕೈಗೊಂಡು ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಸಿಕ್ತು ಮಕ್ಕಳೇ. ಮುಂದೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಅಧಿಕಾರಾವಧಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸ್ಥಾಪಿಸಿದಂತಹ ಕೈಗಾರಿಕೆಗಳು ಯಾವ್ಯಾವುದು? ಸಾಕಷ್ಟು ಕೈಗಾರಿಕೆಗಳು ಮಕ್ಕಳೇ. ನಿಮ್ಮ ಹತ್ರ ಎಲ್ಲ ಪಠ್ಯಪುಸ್ತಕಗಳಿದೆ, ಈಗಾಗಲೇ ನಾವು ಅದನ್ನು ಓದಿದ್ದೇವೆ. ಒಂದು ಕಡೆಯಿಂದ ಪಟ್ಟಿ ಮಾಡ್ತಾ ಹೋದ್ರೆ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ ಕಾರ್ಖಾನೆಗಳು, ಕೈಗಾರಿಕೆಗಳು ಯಾವ್ಯಾವುದು? ಯಾಕೆ ಇದನ್ನು ಸ್ಥಾಪನೆ ಮಾಡಿದ್ರು ಅವರು ಅಂದ್ರೆ, ಅವರು ಒಂದು ಘೋಷಣೆ ಹೇಳ್ತಾರೆ ಮಕ್ಕಳೇ, ಕೈಗಾರಿಕೀಕರಣ ಇಲ್ಲವೇ ಅವನತಿ. ಕೈಗಾರಿಕೆಗಳು ಇಲ್ಲ ಅಂದ್ರೆ ನಾವು ಅವನತಿಯ ಹಾದಿಯನ್ನು ಹಿಡಿತೇವೆ, ವಿನಾಶದ ಹಂತಕ್ಕೆ ಹೋಗ್ತೇವೆ ಅಂತ ಹೇಳಿ ಮನಗಂಡಿದ್ದಂತಹ ಇವರು ಒಂದಷ್ಟು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರು. ಇವರು ಸ್ಥಾಪಿಸಿದಂತಹ ಕೈಗಾರಿಕೆಗಳು ಯಾವ್ಯಾವುದು ಅಂತ ಹೇಳೋದಾದ್ರೆ, ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನ ಸ್ಥಾಪಿಸ್ತಾರೆ. ಇದು ಅವರ ಒಂದು ದೊಡ್ಡ ಗುರಿಯಾಗುತ್ತೆ ಮಕ್ಕಳೇ. ಇದಲ್ಲದೆ ಇನ್ನು ಹಂಚಿನ ಕಾರ್ಖಾನೆಯನ್ನ ಸ್ಥಾಪಿಸ್ತಾರೆ. ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರಗಳನ್ನ ನಿರ್ಮಾಣ ಮಾಡ್ತಾರೆ. ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪಿಸ್ತಾರೆ. ಔಷಧಿ ತಯಾರಿಕಾ ಘಟಕಗಳನ್ನ ನಿರ್ಮಾಣ ಮಾಡ್ತಾರೆ. ಅಲ್ಲದೆ ಗಂಧದ ಎಣ್ಣೆಯನ್ನ ತಯಾರಿಸುವಂತಹ ಘಟಕಗಳು, ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳು, ಕಾಗದದ ಕಾರ್ಖಾನೆಗಳನ್ನ ಸ್ಥಾಪಿಸ್ತಾರೆ. ಇದಲ್ಲದೆ ಮೈಸೂರಿನ ಸ್ಯಾಂಡಲ್ ಸೋಪ್ ಅಂತ ಏನ್ ಕರೀತೇವೆ, ಈ ಸೋಪು ತಯಾರಿಕಾ ಘಟಕಗಳನ್ನ ಪ್ರಾರಂಭಿಸ್ತಾರೆ. ಲೋಹ ಕೈಗಾರಿಕೆಯನ್ನ ಪ್ರಾರಂಭಿಸ್ತಾರೆ. ಕಲೆ ಮತ್ತು ಕರಕುಶಲತೆಗೆ ಸಂಬಂಧಪಟ್ಟಂತಹ ಡಿಪೋವನ್ನ, ಕಲೆ ಮತ್ತು ಕರಕುಶಲ ಡಿಪೋವನ್ನ ಪ್ರಾರಂಭ ಮಾಡ್ತಾರೆ. ಕೃಷ್ಣ ರಾಜೇಂದ್ರ ಬಟ್ಟೆ ಗಿರಣಿ ಇವರ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ. ಕಾಗದ, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳನ್ನ ಕೂಡ ಇವರು ಸ್ಥಾಪಿಸ್ತಾರೆ ಮಕ್ಕಳೇ. ಹೀಗೆ ನೂರಾರು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಕೈಗಾರಿಕೆಗಳ ನಿರ್ಮಾತೃ ಅಂತ ಅನಿಸ್ಕೊಳ್ತಾರೆ. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಮಾತು ಅಕ್ಷರಶಃ ಸತ್ಯ ಅನ್ನೋದಕ್ಕೆ ಇದಕ್ಕೆ ದೃಷ್ಟಾಂತಗಳು ಮಕ್ಕಳು. ಇಂತಹ ಅಪಾರವಾದ ಸಾಧನೆಯನ್ನ ಮಾಡಿದಂತಹ ವಿಶ್ವೇಶ್ವರಯ್ಯನವರು ಆರ್ಥಿಕತೆಯ ತಳಹದಿಯನ್ನ ಗಟ್ಟಿಗೊಳಿಸ್ತಾರೆ ಮಕ್ಕಳೇ. ಅವರು ಆರ್ಥಿಕವಾಗಿ ನೀಡಿರುವಂತಹ ಕೊಡುಗೆಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದರು. ಅನಂತರ ಉಳಿತಾಯ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಆರ್ಥಿಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ
ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು ಹಾಗೂ ವಿಶ್ವವಿದ್ಯಾಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದವು. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿನೆನಪಿಗಾಗಿ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲೇ ಸಾಗಿದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಕೇವಲ ಕೈಗಾರಿಕೆಗೆ ಅಷ್ಟೇ ಪ್ರಾಮುಖ್ಯತೆ ಕೊಡಲಿಲ್ಲ ಮಕ್ಕಳೇ. ಇವರು ಆರ್ಥಿಕತೆಗೂ ಕೂಡ ಭದ್ರ ಬುನಾದಿಯನ್ನ ಹಾಕಿದ್ರು. ರಾಜ್ಯದ ಆರ್ಥಿಕತೆಯನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ರಾಜ್ಯದ ಆರ್ಥಿಕತೆಗೂ ಕೂಡ ಭದ್ರ ಬುನಾದಿ ಆಗುವ ಮೂಲಕ ಹಣಕಾಸು ನೀತಿಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಮಾಡಿದ್ರು. ಏನ್ ಮಾಡಿದ್ರು ಇವರು? ಮೊಟ್ಟ ಮೊದಲನೇದಾಗಿ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 1913ರಲ್ಲಿ ಸ್ಥಾಪನೆ ಆಗುತ್ತೆ. ನೋಡಿ ಮಕ್ಕಳೇ, ನಾವು ದುರಾದೃಷ್ಟವಶಾತ್ ಈ ಮೈಸೂರು ಬ್ಯಾಂಕ್ ಅನ್ನ ಕಳೆದ ವರ್ಷಗಳಲ್ಲಿ ಕಳ್ಕೊಂಡು ಈ ಬ್ಯಾಂಕು ವಿಲೀನ ಆಯಿತು. ಯಾರ ಜೊತೆ ವಿಲೀನ ಆಯಿತು? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದ್ದಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಬದಲಾವಣೆ ಆಯಿತು ಮಕ್ಕಳೇ. ಇಂತಹ ಒಂದು ಬ್ಯಾಂಕ್ ಅನ್ನ ಸ್ಥಾಪಿಸಿದ್ದು ಮೊಟ್ಟ ಮೊದಲನೇದಾಗಿ ವಿಶ್ವೇಶ್ವರಯ್ಯನವರು. ಆ ನಂತರ ಹಲವಾರು ಉಳಿತಾಯ ಬ್ಯಾಂಕ್ಗಳು, ಸೇವಿಂಗ್ಸ್ ಬ್ಯಾಂಕ್ಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡ್ತಾರೆ. ಫೀಡರ್ ಬ್ಯಾಂಕ್ಗಳನ್ನ ಸ್ಥಾಪಿಸ್ತಾರೆ. ಕೈಗಾರಿಕೆಗೆ ಹೂಡಿಕೆ ಮತ್ತು ಅಭಿವೃದ್ಧಿಗೆ ನಿಧಿಗಳನ್ನ ರಚಿಸ್ತಾರೆ. ಸಾರ್ವಜನಿಕ ಜೀವ ವಿಮಾ ಯೋಜನೆಗಳನ್ನ ನಿರ್ಮಾಣ ಮಾಡ್ತಾರೆ. ಲೈಫ್ ಇನ್ಶೂರೆನ್ಸ್ ಅಂತ ಏನ್ ಹೇಳ್ತೀವಿ, LIC ಅಂತ ಏನ್ ಹೇಳ್ತೀವಿ, ಈ ಜೀವ ವಿಮಾ ಯೋಜನೆಗಳನ್ನ ದಾರಿಗೆ ತರ್ತಾರೆ. ರೈತರಿಗೆ, ಕರಕುಶಲ ಕೆಲಸಗಾರರು, ಕಸೂತಿ ಕೆಲಸವನ್ನ ಮಾಡುವ ಕರಕುಶಲ ಕೆಲಸಗಾರರಿಗೂ ಕೂಡ ಸಾಲ ಸೌಲಭ್ಯ ನೀಡಲಿಕ್ಕೋಸ್ಕರ ಅನುಕೂಲ ಆಗುತ್ತೆ ಅಂತ ಹೇಳಿ ಸಹಕಾರಿ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡ್ತಾರೆ ಮಕ್ಕಳೇ. ಪ್ರಾಂತೀಯ ಸಹಕಾರ ಬ್ಯಾಂಕ್ಗಳನ್ನ ಸ್ಥಾಪಿಸ್ತಾರೆ. ರಾಜ್ಯದ ಆಸ್ತಿಯನ್ನ ಹೆಚ್ಚಿಸುವಲ್ಲಿ, ಆದಾಯ ತರುವಲ್ಲಿ, ಅಭಿವೃದ್ಧಿಯ ಕಾರ್ಯಗಳ ಪ್ರಭಾವವನ್ನು ಅಳೆದು ತೂಗುವಲ್ಲಿ ಅನುಕೂಲ ಆಗುವಂತೆ ಆಯವ್ಯಯದಲ್ಲಿ, ಖರ್ಚು ವೆಚ್ಚಿನಲ್ಲಿ ಹೊಸ ಹೊಸ ದೃಷ್ಟಿಕೋನವನ್ನ ಕಂಡುಹಿಡಿಕೊಂಡು ರಾಜ್ಯದ ಆರ್ಥಿಕತೆಯ ಬುನಾದಿಯನ್ನ ಗಟ್ಟಿಗೊಳಿಸ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇದಷ್ಟೇ ಅಲ್ಲದೆ ಮಕ್ಕಳೇ, ಇವರದ್ದು ಗೊಮ್ಮಟವಾದಂತಹ ವ್ಯಕ್ತಿತ್ವ, ಬಹಳ ಉನ್ನತವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರ ಅಂತ ಹೇಳಿ ಇವರನ್ನ ಕರೆಯಲಾಗ್ತದೆ. ಯಾಕೆಂದ್ರೆ ಇವರ ವ್ಯಕ್ತಿತ್ವಕ್ಕೆ ಹೋಲುವಂತಹ ಒಂದು ಗಾದೆ ಇದೆ ಮಕ್ಕಳೇ. ಆಡು ಮುಟ್ಟದ ಸೊಪ್ಪಿಲ್ಲ. ನೀವು ಆಡನ್ನ ನೋಡಿರ್ತೀರಿ. ಆಡು ಮುಟ್ಟದ ಸೊಪ್ಪಿಲ್ಲ ಅಂದ್ರೆ ಈ ಆಡು ಎಲ್ಲ ಜಾತಿಯ ಸೊಪ್ಪನ್ನ ತಿಂದು ಅರಗಿಸ್ಕೊಳ್ಳುತ್ತೆ. ಅಂತೆಯೇ ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮ ಸಾಧನೆಯನ್ನ ಮಾಡಿದ್ದಾರೆ. ದಿವಾನರಾಗಿ, ಇಂಜಿನಿಯರ್ ಆಗಿ, ಈ ರಾಜಕಾರಣಿಯಾಗಿ, ಆರ್ಥಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ ಭದ್ರ ಬುನಾದಿಯನ್ನ ನೆಟ್ಟಂತವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತಹ ಮಾತು ಅತಿಶಯವೇನಲ್ಲ. ಸ್ವಭಾವ ಗುಣವಾದಂತಹ ಇವರಲ್ಲಿ ಈ ಒಂದು ವಿಶೇಷ ಅಂಶ ಇತ್ತು. ಇಂತಹ ಇವರ ವ್ಯಕ್ತಿತ್ವವನ್ನ ಗಮನಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ಸರ್ ಎಂಬ ಪದವಿಯನ್ನ ನೀಡಿ ಗೌರವಿಸುತ್ತೆ. ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನ ನೀಡಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳಿ ಇವರ ಒಂದು ಪದವಿ, ಸರ್ ಎಂಬ ಪದವಿಯನ್ನು ನೀಡಿ ಇವರಿಗೆ ಗೌರವಿಸಲಾಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಎಂದು ಹೆಸರಾಗ್ತಾರೆ ಮಕ್ಕಳೇ. ಇದಾದ ಮೇಲೆ ಇವರಿಗೆ ಅನೇಕ ಪ್ರಶಸ್ತಿ ಗೌರವಗಳು ಹರಸಿ ಬರ್ತವೆ. ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನ ಪುರಸ್ಕಾರ ನೀಡಿ ಇವರಿಗೆ ಗೌರವಿಸಲಾಗುತ್ತೆ. ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾಲಯಗಳು ಸಹ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸುತ್ತೆ. ಇದಾದ ಮೇಲೆ ಮಹಾನ್ ಆಡಳಿತಗಾರರಾದಂತಹ ಇವರ ಶತಮಾನೋತ್ಸವದ ಸವಿನೆನಪಿಗೆ ಸೆಪ್ಟೆಂಬರ್ 15, 1960 ಇವರ ಶತಮಾನೋತ್ಸವದ ಸ್ಮರಣಾರ್ಥವಾಗಿ
ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಲಾಗ್ತದೆ. ಅಭಿವೃದ್ಧಿಯ ಪಥದಲ್ಲಿ ಸಾಗಿದಂತಹ ಇವರ ಸೇವೆಯನ್ನ ನೋಡಿ ಗುರುತಿಸಿದ್ದಲ್ಲದೆ ಇವರು ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೋಸ್ಕರವಾಗಿ ಅವರು ನೀಡಿರುವಂತಹ ಪುಸ್ತಕಗಳು, ಅವರು ಕೊಟ್ಟಿರುವಂತಹ ಕೃತಿಗಳು ಇಲ್ಲಿ ನಿದರ್ಶನವಾಗಿ ನೋಡಬಹುದು ಮಕ್ಕಳೇ. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅನ್ನುವಂತಹ ಒಂದು ಪುಸ್ತಕ, ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವ ಪುಸ್ತಕ, ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಎನ್ನುವಂತಹ ಪುಸ್ತಕ, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಎಂಬ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಇವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ಅಭಿನಂದನಾ ಗ್ರಂಥವನ್ನ ಬಿಡುಗಡೆ ಮಾಡಲಾಗ್ತದೆ. ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನ ಪ್ರಕಟಿಸಲಾಯಿತು. 102 ವರ್ಷಗಳ ತುಂಬು ಜೀವನವನ್ನ 102 ವರ್ಷಗಳ ತುಂಬು ಜೀವನವನ್ನ ನಡೆಸಿ ಪೂರೈಸಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು 1962ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. ಇವರ ಹುಟ್ಟು ಹಬ್ಬದ ನೆನಪಿಗಾಗಿ ಇವತ್ತಿಗೂ ಕೂಡ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕನ್ನ ಎಂಜಿನಿಯರ್ಸ್ ದಿನಾಚರಣೆ ಅಂತ ಹೇಳಿ ಆಚರಿಸಲಾಗ್ತಾ ಇದೆ ಮಕ್ಕಳೇ. ಇಂಥ ಮಹಾನ್ ಸಾಧಕ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗೆಗೆ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈ ಎರಡೂ ಭಾಗ್ಯಶಿಲ್ಪಿಗಳ ಆದರ್ಶ ಗುಣಗಳನ್ನ ಸ್ವಲ್ಪವಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಈ ಮೂಲಕವಾಗಿ ಹೇಳುವ ಆಶಯವನ್ನ ಒಳಗೊಂಡಿದೆ ಈ ಪಾಠ ಮಕ್ಕಳು. ಇಲ್ಲೊಂದು ಚಟುವಟಿಕೆಯನ್ನ ನೋಡೋಣ ಮಕ್ಕಳೇ. ಕೊಟ್ಟಿರುವ ಪದಗಳನ್ನ ಬಿಡಿಸಿ ಬರೆದು ಸಂಧಿಯನ್ನ ಹೆಸರಿಸಿ ಅಂತ ಕೊಟ್ಟಿದ್ದೇವೆ. ಒಂದು ಉದಾಹರಣೆಯನ್ನ ನೀಡಿದ್ದೇವೆ. ಶತಮಾನೋತ್ಸವ ಅಂತ ಇದೆ. ಶತಮಾನ ಪ್ಲಸ್ ಉತ್ಸವ, ಶತಮಾನೋತ್ಸವ ಶಬ್ದ ಗುಣಸಂಧಿಗೆ ಉದಾಹರಣೆ. ಅದರಂತೆ ಇಲ್ಲಿ ಪರಮೋಚ್ಛ, ವಿಶ್ವೇಶ್ವರ, ಪ್ರಶ್ನೋತ್ತರ, ಅತ್ಯುನ್ನತ, ಪರಮೌಷಧ, ಮನಗಂಡು, ದಿನಾಚರಣೆ, ವಿದ್ಯಾರ್ಥಿ ಈ ಶಬ್ದಗಳನ್ನ ಬಿಡಿಸಿ ಸಂಧಿಯನ್ನ ಹೆಸರಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಇನ್ನ ಈ ಕೆಳಗಿನ ಶಬ್ದಗಳನ್ನು ಗಮನಿಸಿ. ಪಾರ್ಸಿ ಮತ್ತು ಇಂಗ್ಲಿಷ್ ಹಾಗೂ ಹಿಂದೂಸ್ತಾನಿ ಭಾಷೆಯ ಶಬ್ದಗಳಿದೆ. ಇಲ್ಲಿ ಯಾವ ಯಾವ ಭಾಷೆಯ ಶಬ್ದಗಳು ಅಂತ ಗುರುತಿಸಿ ಬರೆಯುವುದು ಕೂಡ ನಿಮ್ಮ ಒಂದೊಂದು ಕಾರ್ಯಚಟುವಟಿಕೆ ಆಗಿದೆ ಮಕ್ಕಳೇ. ಈ ಕೆಳಗಿನ ಪ್ರಶ್ನೋತ್ತರಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಉತ್ತರ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಬ್ರಿಟಿಷ್ ಸರ್ಕಾರ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನ ನೀಡಿ ಗೌರವಿಸಿತು? ವಿಶ್ವೇಶ್ವರಯ್ಯ ಅವರನ್ನ ದಿವಾನರಾಗಿ ನೇಮಿಸಿದವರು ಯಾರು? ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ? ಗಾಂಧೀಜಿಯವರು ಯಾವ ಆಡಳಿತ ರೀತಿಯನ್ನ ಮುಕ್ತ ಕಂಠದಿಂದ ಹೊಗಳಿದರು? 5ನೇ ಪ್ರಶ್ನೆ, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಇನ್ನ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿರುವಂತಹ ಮಾರ್ಪಾಡುಗಳು ಯಾವ್ಯಾವುದು? ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತು ವಿಶ್ವೇಶ್ವರಯ್ಯ ಅವರಿಗೆ ಹೇಗೆ ಒಪ್ಪುತ್ತೆ? ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದಂತಹ ಸೇವೆಗಳನ್ನ ಕುರಿತು ಬರೆಯಿರಿ. ವಿಶ್ವೇಶ್ವರಯ್ಯನವರು ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆಯನ್ನ ತಿಳಿಸಿ. ಇನ್ನ ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ವಾಕ್ಯವನ್ನ ಸಂದರ್ಭದೊಡನೆ ವಿವರಿಸಿ ಮಕ್ಕಳೇ. ಈ ಪಾಠದಲ್ಲಿ ನೀವು ಅಳವಡಿಸಿಕೊಳ್ಬೇಕಾಗಿರುವಂತಹ ಜೀವನ ಮೌಲ್ಯ ಯಾವುದು ಅಂತಂದ್ರೆ ಪರಿಶ್ರಮ, ನಿಷ್ಠೆ, ಸಾಧಿಸುವ ಛಲ, ನಾಯಕತ್ವ, ವೈಜ್ಞಾನಿಕ ವಿಚಾರ ಹಾಗೂ ವಾಸ್ತವದ ಚಿಂತನೆ, ಸೇವಾ ಮನೋಭಾವ, ಹೊಣೆಗಾರಿಕೆ, ಆದರ್ಶ ಜೀವನ ಮೊದಲಾದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತಹ ಅಂಶ ಇಲ್ಲಿ ಅಡಗಿದೆ ಮಕ್ಕಳೇ. ಹಾಗಾಗಿ ನಾವೆಲ್ಲರೂ ಕೂಡ ಈ ಗುಣವನ್ನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಮಹಾನ್ ಸಾಧಕರ ಒಂದು ಸಾಧನೆಯನ್ನ ತಿಳ್ಕೊಂಡಂತಹ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಪಾಠವನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಎಂದು ಸಾರಿದರು ನಮ್ಮ ದಾಸವರೇಣ್ಯರು. ಮನುಷ್ಯ ಜನ್ಮ ಅತ್ಯಮೂಲ್ಯ. 84 ಲಕ್ಷ ಯೋನಿಗಳಲ್ಲಿ ಇದೂ ಒಂದು ಎಂದು ನಮ್ಮ ವೇದಗಳಲ್ಲಿ ಸಾರಲಾಗಿದೆ. ಅತಿ ಕಡಿಮೆ ವ್ಯಕ್ತಿಗಳು ಇದರ ಸೂಕ್ಷ್ಮತೆಯನ್ನು ಅರಿತು ರಚನಾತ್ಮಕ ಬದುಕನ್ನು ಬದುಕಲು ಪ್ರಯತ್ನಿಸುತ್ತಾರೆ. ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ
ಎಂಬ ಒಬ್ಬ ಮಹಾನ್ ವ್ಯಕ್ತಿ ಈ ಗುಣಗಳನ್ನು ಹೊಂದಿದ್ದರು. ಸರ್ ಎಂ.ವಿ. ಎಂದರೆ ಒಬ್ಬ ಮಹಾನ್ ದೂರದರ್ಶಿ, ಒಬ್ಬ ಇಂಜಿನಿಯರ್ ಆಗಿ ತನ್ನ ಬದುಕನ್ನು ಉತ್ತಮ ನೀರಾವರಿ ಸೌಕರ್ಯಗಳಿಗಾಗಿ ನೀರು ಸಂಗ್ರಹಣೆ, ಔದ್ಯೋಗಿಕೀಕರಣದ ವರ್ಧನೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಮುಡಿಪಾಗಿಟ್ಟ ಒಬ್ಬ ವ್ಯಕ್ತಿ. ಸರ್ ಎಂ.ವಿ. ಒಬ್ಬ ಅತ್ಯುತ್ಕೃಷ್ಟ ಶ್ರೇಷ್ಠ ಯೋಜಕರಾಗಿದ್ದರು ಮತ್ತು ತಮ್ಮ ಮಾತೃಭೂಮಿಗೆ ಸೇವೆ ಸಲ್ಲಿಸುವ ಹಂಬಲ ಹೊಂದಿದ್ದ ಕೆಲಸಗಾರರಾಗಿದ್ದರು. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು 1860ನೇ ಇಸವಿಯಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಪಂಡಿತ ಶ್ರೀನಿವಾಸ ಶಾಸ್ತ್ರಿ ವೈದಿಕ ಶಾಸ್ತ್ರ ಮತ್ತು ಆಯುರ್ವೇದದ ಪ್ರಖ್ಯಾತ ವಿದ್ವಾಂಸರಾಗಿದ್ದರು. ಒಂದು ದಿನ ಪಂಡಿತ ಶಾಸ್ತ್ರಿಯವರು ಗಂಗಾ ಅವತರಣದ ಕಥೆಯನ್ನು ಹೇಳುತ್ತಿದ್ದರು. 8 ವರ್ಷದ ಬಾಲಕನಾಗಿದ್ದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಈ ಕಥೆಯಿಂದ ಬಹಳ ಪ್ರಭಾವಿತನಾದನು. ಈ ಕಥೆ ಅವನ ಮನಸ್ಸಿನ ಮೇಲೆ ಮಹತ್ತರವಾದ ಪರಿಣಾಮ ಬೀರಿತು. ಭಗೀರಥನು ಗಂಗಾದೇವಿಯನ್ನು ಭೂಮಿಗೆ ತರುವ ಘಟನೆ ಅವನ ಬದುಕಿನ ಆದರ್ಶ ಮತ್ತು ಗುರಿ ಆಯಿತು. ಜ್ಞಾನ, ವಿಶ್ವಾಸ ಮತ್ತು ಏಕನಿಷ್ಠ ಸಾಧನೆಯಿಂದ ಮನುಷ್ಯನು ಒಂದು ನದಿಯ ದಿಕ್ಕನ್ನು ನಿರ್ಧರಿಸಬಹುದು ಎಂದು ಅವರು ಅರ್ಥ ಮಾಡಿಕೊಂಡಿದ್ದರು. ಗಂಗೆಯನ್ನು ಮಾರ್ಪಡಿಸಿ ಭಗೀರಥಿ ಎಂದು ಕರೆಯಬಹುದು. ದುರದೃಷ್ಟವಶಾತ್ ಆ ಚಿಕ್ಕ ಬಾಲಕನಿಗೆ ಪ್ರೇರಣೆಯ ಮುಖ್ಯ ಮೂಲವಾಗಿದ್ದ ಆತನ ತಂದೆ ದೈವಾಧೀನರಾದರು. ಆಗ ವಿಶ್ವೇಶ್ವರಯ್ಯನವರು 15 ವರ್ಷದವರಾಗಿದ್ದರು. ಅದೃಷ್ಟವಶಾತ್ ಅವರ ತಾಯಿಗೆ ತನ್ನ ಮಗನ ಸಾಮರ್ಥ್ಯ ಮನವರಿಕೆಯಾಗಿದ್ದರಿಂದ ಅವರ ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸರ್ವ ಪ್ರಯತ್ನ ನಡೆಸಿದರು. ತನ್ನ ಮಗನ ಸಾಮರ್ಥ್ಯದಲ್ಲಿ ಆ ತಾಯಿಯ ನಂಬಿಕೆ ಸುಳ್ಳಾಗಲಿಲ್ಲ. ವಿಶ್ವೇಶ್ವರಯ್ಯನವರು ಪ್ರಥಮ ಸ್ಥಾನ ಪಡೆದರು ಮತ್ತು ಪ್ರೌಢಶಾಲಾ ಪರೀಕ್ಷೆಯಲ್ಲಿ ಅಗ್ರಸ್ಥಾನದಲ್ಲಿದ್ದರು. ಅವರು 1881ರಲ್ಲಿ ಬೆಂಗಳೂರಿನಿಂದ BA ಪದವಿಯನ್ನು ಪೂರ್ಣಗೊಳಿಸಿದರು. ಭಗೀರಥನ ಕಥೆ ಸದಾಕಾಲ ಅವರ ಸ್ಮರಣೆಯಲ್ಲಿ ಜೀವಂತವಾಗಿತ್ತು. ಇದೇ ಪ್ರೇರಣೆ ಅವರನ್ನು ಅವರ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಲು ಪುಣೆಯ ವಿಜ್ಞಾನ ಮಹಾವಿದ್ಯಾಲಯಕ್ಕೆ ತಂದಿತು. ಅವರು 1883ರಲ್ಲಿ ಈ ಕಾಲೇಜಿನಿಂದ ಪದವೀಧರರಾದರು. ಇಲ್ಲಿಯೂ ಅವರು ತಮ್ಮ ತರಗತಿಯಲ್ಲಿ ಅಗ್ರಸ್ಥಾನ ಪಡೆದರು. ಇದೇ ವರ್ಷದಲ್ಲಿ ಅವರು ನಾಶಿಕ್ನ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅವರು ತಮ್ಮ ಮೊದಲ ಯೋಜನೆಯನ್ನು ಧಾರಾಕಾರ ಮಳೆ ಮತ್ತು ನಿರಂತರ ಪ್ರವಾಹಗಳಂತಹ ಎಲ್ಲಾ ಪ್ರತಿಕೂಲಗಳ ವಿರುದ್ಧ ಪೂರ್ಣಗೊಳಿಸಿದರು. ನದಿಯ ಹರಿವು ಹೇಗೆ ನಿಲ್ಲುವುದಿಲ್ಲವೋ ಹಾಗೆಯೇ ಸರ್ ಎಂ.ವಿ. ಎಂದೂ ಹಿಂದಿರುಗಿ ನೋಡಲಿಲ್ಲ ಮತ್ತು ಪರಿವರ್ತನಾ ವಿಚಾರಗಳನ್ನು ಕಾರ್ಯಗತಗೊಳಿಸಲು ಬದುಕಿನಲ್ಲಿ ಮುಂದುವರಿಯುತ್ತಲೇ ಇದ್ದರು. ಭಾರತದ ನೀರಾವರಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಅವರು ಸಿಂಧೂ ನದಿಯ ಮೇಲೆ ಅಣೆಕಟ್ಟು ಕಟ್ಟಿದರು. ಇದರಿಂದ ದಕ್ಷಿಣ ಭಾಗದ ಹಲವಾರು ಪ್ರದೇಶಗಳಿಗೆ ಪ್ರಯೋಜನವಾಯಿತು. ಈ ಸಂಪೂರ್ಣ ಪ್ರದೇಶದ ಮತ್ತು ಸುತ್ತಮುತ್ತಲಿನ ಪ್ರದೇಶದ ರೈತರಿಗೆ ತಮ್ಮ ಬೇಸಾಯದ ಭೂಮಿಗೆ ನೀರಾವರಿ ಒದಗಿಸಲು ಸಾಧ್ಯವಾಯಿತು. ಅವರು 1900ರಲ್ಲಿ ಪುಣೆಯ ಖಡಕ್ವಾಸ್ಲಾ ಅಣೆಕಟ್ಟಿನ ಹೊಣೆ ಹೊತ್ತರು. ಈ ಅವಧಿಯಲ್ಲಿ ಪುಣೆ ನಗರ ನೀರಿನ ಅಭಾವದ ಸಮಸ್ಯೆಯನ್ನು ಎದುರಿಸುತ್ತಿತ್ತು. ಸಂಗ್ರಹಣೆಯ ಮಟ್ಟವನ್ನು ಏರಿಸುವ ಏಕೈಕ ಮಾರ್ಗ ಗೇಟ್ಗಳನ್ನು ಅಂದರೆ ಬಾಗಿಲುಗಳನ್ನು ನಿರ್ಮಿಸುವುದಾಗಿತ್ತು. ಆದರೆ ವಿದ್ಯುತ್ ಸರಬರಾಜಿನ ಕೊರತೆಯ ಕಾರಣ ಗ್ರಾಮೀಣ ಪ್ರದೇಶಗಳಲ್ಲಿ ಅಣೆಕಟ್ಟುಗಳ ಮೇಲೆ ಗೇಟ್ ವ್ಯವಸ್ಥೆಯನ್ನು ನಿರ್ಮಿಸುವ ಪರಿಕಲ್ಪನೆ ಕಲ್ಪನಾತೀತವಾಗಿತ್ತು. ತುರ್ತು ಪ್ರವಾಹದ ಸಂದರ್ಭದಲ್ಲಿ ಮತ್ತು ವಿದ್ಯುತ್ ಇಲ್ಲದೆ ಬಾಗಿಲುಗಳನ್ನು ನಿಯಂತ್ರಿಸುವುದು ಆ ಕಾಲದಲ್ಲಿ ಒಂದು ದೊಡ್ಡ ಸವಾಲಾಗಿತ್ತು. ಸರ್ ಎಂ.ವಿ.ಯವರು ವಿಜ್ಞಾನದ ನಿಯಮಗಳನ್ನು ಅಧ್ಯಯನ ಮಾಡಿದ್ದರೂ ಮಾತ್ರವಲ್ಲದೆ ನಿತ್ಯ ಜೀವನದಲ್ಲಿ ಕಾರ್ಯಗತಗೊಳಿಸಲು ಸುಲಭವಾದ ಪ್ರಾಯೋಗಿಕ ಮಾರ್ಗವನ್ನು ಅವರು ಸೃಷ್ಟಿಸಿದ್ದರು.
ಅವರು ಸ್ವಯಂಚಾಲಿತ ಬಾಗಿಲುಗಳ ಪರಿವರ್ತನಾ ವಿಚಾರವನ್ನು ಪರಿಚಯಿಸಿದರು. ಯಾವುದೇ ವಸ್ತುವನ್ನು ನೀರಿನಲ್ಲಿ ಮುಳುಗಿಸಿದಾಗ ಅದು ತನ್ನ ಸ್ವಂತ ಭಾರವನ್ನು ಕಳೆದುಕೊಳ್ಳುತ್ತದೆ ಎಂಬ ವಿಜ್ಞಾನದ ಸರಳ ವಿಷಯವನ್ನು ಬಳಸಿದರು. ಅವರು ಈ ಉದ್ದೇಶಕ್ಕಾಗಿ ಒಂದು ಹಗ್ಗ, ಬಾಗಿಲು, ನಾಲೆ ಮತ್ತು ಪ್ರತಿಭಾರವನ್ನು ಬಳಸಿದರು. ನೀರು ನಾಲೆಯನ್ನು ಪ್ರವೇಶಿಸಿದಾಗ ಪ್ರತಿಭಾರ ತೂಕವನ್ನು ಕಳೆದುಕೊಳ್ಳುವುದರಿಂದ ಬಾಗಿಲು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತದೆ. ನೀರಿನ ಮಟ್ಟ ಕಡಿಮೆಯಾದಾಗ ನಾಲೆಯಲ್ಲಿರುವ ನೀರು ವೇಗವಾಗಿ ಹೊರಚೆಲ್ಲುತ್ತದೆ. ಪ್ರತಿಭಾರ ತನ್ನ ಮೂಲ ತೂಕವನ್ನು ಹಿಂದಕ್ಕೆ ಪಡೆದುಕೊಳ್ಳುತ್ತದೆ ಮತ್ತು ನೀರು ಸಂಗ್ರಹಿಸಲು ಬಾಗಿಲು ಸ್ವಯಂಚಾಲಿತವಾಗಿ ಮುಚ್ಚುತ್ತದೆ. ವಿದ್ಯುತ್ ಇಲ್ಲದೆ ಬಾಗಿಲು ನಿರ್ವಹಣೆ ದೂರದ ಪ್ರದೇಶಗಳಲ್ಲಿ ಅಣೆಕಟ್ಟು ನಿರ್ಮಾಣದ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮತ್ತು ಹೊಸ ಪ್ರಾರಂಭವಾಗಿತ್ತು. ಅಣೆಕಟ್ಟಿನ ಮೇಲೆ ಸ್ವಯಂಚಾಲಿತ ಬಾಗಿಲುಗಳ ಪೇಟೆಂಟ್ ಅನ್ನು ಸರ್ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ನೋಂದಾಯಿಸಲಾಗಿತ್ತು. ಆದರೆ ತಂತ್ರಜ್ಞಾನದ ಈ ಅಸಾಧಾರಣ ಪ್ರತಿಭೆ ಅಂತರಂಗದಲ್ಲಿ ಅಪ್ಪಟ ಭಾರತೀಯರಾಗಿದ್ದರು. ಈ ಆವಿಷ್ಕಾರ ಅನೇಕ ಕೃಷಿಕರ ಭೂಮಿಯ ದಾಹವನ್ನು ತೀರಿಸಿತು. ಆದ್ದರಿಂದ ವಿಶ್ವೇಶ್ವರಯ್ಯನವರು ಸರ್ಕಾರದಿಂದ ಯಾವುದೇ ರಾಯಧನವನ್ನು ಸ್ವೀಕರಿಸಲು ನಿರಾಕರಿಸಿದರು. ಒಂದರ ಮೇಲೊಂದು ಸವಾಲುಗಳನ್ನು ಸ್ವೀಕರಿಸುವುದು ಅವರಿಗೆ ಬಹುಶಃ ರಕ್ತಗತವಾಗಿತ್ತು. ಆ ದಿನಗಳಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಎಂದರೆ ನೈರ್ಮಲ್ಯ ವ್ಯವಸ್ಥೆಯ ಅನುಚಿತ ಮಾರ್ಗ ಮತ್ತು ನದಿ ನೀರಿನಲ್ಲಿ ಅದರ ವಿಸರ್ಜನೆಯಾಗಿತ್ತು. ಇದರಿಂದಾಗಿ ಕಾಲೆರಾ, ಪ್ಲೇಗ್, ಮಲೇರಿಯಾಗಳಂತಹ ಸಾಂಕ್ರಾಮಿಕ ರೋಗಗಳ ಅಪಾಯ ಯಾವಾಗಲೂ ಇರುತ್ತಿತ್ತು. ಈ ಸಮಸ್ಯೆಯನ್ನು ಬಗೆಹರಿಸಲು ಸರ್ ಎಂವಿ ಯವರು ಕೊಳವೆಗಳ ಮೂಲಕ ಶುದ್ಧ ನೀರನ್ನು ಒದಗಿಸುವ ಪರಿಕಲ್ಪನೆಯನ್ನು ರಚಿಸಿದರು. ಅವರು ಭಾರತದಾದ್ಯಂತ 21ಕ್ಕೂ ಹೆಚ್ಚು ನೀರು ಸರಬರಾಜು ಯೋಜನೆಗಳನ್ನು ರಚಿಸಿ ನಿಯೋಜಿಸಿದರು. ತಮ್ಮ ಯೋಗ್ಯತೆಗಳನ್ನು ರುಜುವಾತುಪಡಿಸುತ್ತಾ ಸರ್ ಎಂವಿ ಯವರು ಹೈದರಾಬಾದ್, ಕರಾಚಿ ಮತ್ತು ಆಫ್ರಿಕಾದ ಈಡನ್ ಮುಂತಾದ ಪಟ್ಟಣಗಳಿಗೆ ಒಳಚರಂಡಿ ವ್ಯವಸ್ಥೆಯನ್ನು ರಚಿಸಿದರು. ಆ ಕಾಲದಲ್ಲಿ ಮಳೆ ನೀರು ಮಾತ್ರ ನೀರಾವರಿಯ ಪ್ರಮುಖ ಮೂಲವಾಗಿತ್ತು. ಮಳೆ ನೀರಿನ ಅತ್ಯಧಿಕ ಸಂಗ್ರಹಣೆ, ಜಲವಿದ್ಯುತ್ ಉತ್ಪಾದನೆ ಆಗಿನ ಅವಶ್ಯಕತೆಯಾಗಿತ್ತು. ಅವರು ನೀರಾ ನದಿಯ ದಂಡೆಯ ಮೇಲೆ ನೀರಾವರಿಯ ಬ್ಲಾಕ್ ವ್ಯವಸ್ಥೆಯನ್ನು ಪರಿಚಯಿಸಿದರು. ಪ್ರತಿ ಬ್ಲಾಕ್ನ 1/3 ಭಾಗ ಮಾತ್ರ ಕಬ್ಬು ಹೊಂದುವುದು ಮತ್ತು ಉಳಿದ 2/3 ಭಾಗ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಹೊಂದುವುದು ಬ್ಲಾಕ್ನ ಕಲ್ಪನೆಯಾಗಿತ್ತು. ಆ ಯೋಜನೆಯ ವ್ಯಾಪ್ತಿಯಲ್ಲಿದ್ದ ಎಲ್ಲಾ ಗ್ರಾಮಗಳಿಗೆ ನೀರು ಸರಬರಾಜು ಮಾಡುವುದು ಈ ವ್ಯವಸ್ಥೆಯ ಉದ್ದೇಶವಾಗಿತ್ತು. ಬ್ಲಾಕ್ ವ್ಯವಸ್ಥೆ ಮಹಾರಾಷ್ಟ್ರದ ಪುಣೆ, ನಾಶಿಕ್, ಅಹಮದ್ನಗರ್ ಜಿಲ್ಲೆಗಳಲ್ಲಿ, ಮೈಸೂರಿನಲ್ಲಿ ಇಂದಿಗೂ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಯಶಸ್ಸು ಕೇವಲ ಸರ್ ಎಂವಿ ಯವರ ಚಾತುರ್ಯದಿಂದ ಸಾಧ್ಯವಾಗಿದೆ. 1908ರಲ್ಲಿ ಹೈದರಾಬಾದ್ ಪಟ್ಟಣ ಚಂಡಮಾರುತದ ಪ್ರವಾಹಕ್ಕೆ ತುತ್ತಾಯಿತು. ಭಾರತ ಸರ್ಕಾರ ಇದನ್ನು ಪರೀಕ್ಷಿಸಲು ಪರಿಹಾರಗಳನ್ನು ಸೂಚಿಸಲು ವಿಶ್ವೇಶ್ವರಯ್ಯನವರನ್ನು ಕೇಳಿಕೊಂಡಿತು. ವಿಶ್ವೇಶ್ವರಯ್ಯನವರು ದೀರ್ಘವಾಗಿ ಕಾರಣಗಳನ್ನು ಪರೀಕ್ಷಿಸಿದರು. ಅವರು ಮೂಸಿ ನದಿಯ ಮೇಲೆ 8,439 ದಶಲಕ್ಷ ಕ್ಯೂಬಿಕ್ ಫೀಟ್, ಈಸಿ ನದಿಯ ಮೇಲೆ 11,950 ದಶಲಕ್ಷ ಕ್ಯೂಬಿಕ್ ಫೀಟ್ ಜಲಾಶಯ ನಿರ್ಮಾಣದ ಸಲಹೆ ನೀಡಿದರು. ವಿಶ್ವೇಶ್ವರಯ್ಯನವರು ಕೇವಲ ಇಂಜಿನಿಯರ್ ಮಾತ್ರ ಆಗಿರಲಿಲ್ಲ, ಅವರು ಸೌಂದರ್ಯ ಪ್ರಜ್ಞಾ ಸಂಪನ್ನರಾದ ಪರಿಸರವಾದಿಯಾಗಿದ್ದರು. ಅವರು ಸೌಂದರ್ಯ ಪ್ರಭಾವ ನೀಡಲು ಪಟ್ಟಣಗಳೊಳಗಿದ್ದ ಸ್ಥಳಗಳಲ್ಲಿ ನದಿ ದಂಡೆಗಳ ಮಟ್ಟವನ್ನು ಏರಿಸಿ ಅವುಗಳ ಒಂದು ಭಾಗವನ್ನು ಕಾಲುದಾರಿಗಳನ್ನಾಗಿ, ಉದ್ಯಾನವನಗಳನ್ನಾಗಿ ಮಾರ್ಪಡಿಸುವ ಮೂಲಕ ಪ್ರಕೃತಿ ಸಂರಕ್ಷಣೆಯ ಬಗ್ಗೆ ತಮ್ಮ ಕಾಳಜಿ, ಕಲಾತ್ಮಕ ಅಭಿರುಚಿಯ ತಮ್ಮ ಒಲವನ್ನು ರುಜುವಾತುಪಡಿಸಿದರು.
ಜಲಧಾರೆಯ ಬಿಳಿ ಪರದೆ ಸೊಂಪಾದ ಹಚ್ಚ ಹಸಿರಿನ ಬಯಲು ಹಾಸು. ಸ್ವಚ್ಛ ನಗರ, ಹಸಿರು ನಗರ ಎಂಬ ಪರಿಕಲ್ಪನೆ ಬಹುಶಃ ಈ ಸುಂದರ ವಿಚಾರದ ಪರಿಣಾಮವಾಗಿರಬಹುದು. ಸರ್ ಎಂವಿಯವರು ವಿಶಾಖಪಟ್ಟಣಂ ಬಂದರನ್ನು ಪ್ರಾಕೃತಿಕ ಪರಿಸರವನ್ನು ಹಾಳು ಮಾಡದೆ ರಚಿಸಿ ಪುನಃ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. 1909ರಲ್ಲಿ ಮೈಸೂರಿನ ಮಹಾರಾಜರು ಅವರನ್ನು ಮುಖ್ಯ ಇಂಜಿನಿಯರ್ ಆಗಿ ನೇಮಕ ಮಾಡಿದರು. ಸರ್ ಎಂವಿಯವರು ಹರಿಯುತ್ತಿದ್ದ ಕಾವೇರಿ ನದಿ ನೀರಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಡುಗಿದ್ದ ಹಲವಾರು ಅವಕಾಶಗಳನ್ನು ಮನಗೋಚರಗೊಳಿಸಿದರು. ಅವರ ವೈಜ್ಞಾನಿಕ ಮಾರ್ಗ ಮತ್ತು ಅಪಾರ ಅನುಭವಗಳ ಕಾರಣ ಕಾವೇರಿ ನದಿ ನೀರಿನ ಸರಿಯಾದ ಬಳಕೆ ಹಸಿರು ಕ್ರಾಂತಿಯ ಸಾಧ್ಯತೆಯನ್ನು ಹೊಂದಿದೆ ಎಂದು ಅವರಿಗೆ ತಿಳಿದಿತ್ತು. ಆ ನದಿಯ ಮೇಲೆ ಒಂದು ಬೃಹತ್ ಅಣೆಕಟ್ಟನ್ನು ರಚಿಸಿದರು. ಅದರ ರಚನೆಯಿಂದ ಹಿಡಿದು ಪೂರ್ಣತೆಯವರೆಗೆ ಎಲ್ಲವನ್ನೂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಕಾರ್ಯರೂಪಕ್ಕೆ ತರಲಾಯಿತು. ಮಹಾರಾಜ ಕೃಷ್ಣರಾಜ ಒಡೆಯರರ ಆಡಳಿತದಲ್ಲಿ ಆ ಕಾಲದ ಏಷ್ಯಾ ಖಂಡದ ಅತಿದೊಡ್ಡ ಅಣೆಕಟ್ಟನ್ನು ಕಟ್ಟಲಾಯಿತು. ಮಹಾರಾಜರ ಹೆಸರಿನಲ್ಲಿ ಆ ಅಣೆಕಟ್ಟಿಗೆ ಕೃಷ್ಣರಾಜಸಾಗರ ಅಣೆಕಟ್ಟು ಎಂದು ನಾಮಕರಣ ಮಾಡಲಾಯಿತು. ಅನೇಕ ಕಾಲುವೆಗಳನ್ನು ನಿರ್ಮಿಸಲಾಯಿತು. ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ಕೃಷಿಕರ ಭೂಮಿಗಳಿಗೆ ಈ ಕಾಲುವೆಗಳು ನೀರಾವರಿಗಾಗಿ ನೀರು ಸರಬರಾಜು ಮಾಡುತ್ತವೆ. ಅಲ್ಪಕಾಲದಲ್ಲಿ ಮೈಸೂರು ಸೊಂಪಾದ ಹಸಿರು ಪ್ರದೇಶವಾಗಿ ಮಾರ್ಪಾಡಾಯಿತು. ಸರ್ ಎಂವಿಯವರ ಪ್ರಕೃತಿಯ ಒಲವು ನನಸಾಗಿತ್ತು. ಅವರು ಜಗತ್ಪ್ರಸಿದ್ಧವಾದ ಬೃಂದಾವನ ಉದ್ಯಾನವನವನ್ನು ಯೋಜಿಸಿ ನಿರ್ಮಿಸಿದರು. ಅದು ನಮಗೆ ಸರ್ ಎಂವಿಯವರ ಶ್ರೇಷ್ಠತೆ, ಪ್ರಕೃತಿ ಸಂರಕ್ಷಣೆಯ ಬಗ್ಗೆ ಅವರ ಕಾಳಜಿಯನ್ನು ಜ್ಞಾಪಿಸುತ್ತದೆ. ಸುಂದರವಾದ ಭೂದೃಶ್ಯ ನಿರ್ಮಾಣ ಮತ್ತು ನಿತ್ಯ ಹರಿದ್ವರ್ಣದ ಸೌಂದರ್ಯ ಬೃಂದಾವನ ಉದ್ಯಾನವನವನ್ನು ವಾಸ್ತವಿಕತೆಯ ಸೂಕ್ಷ್ಮರೂಪವಾಗಿಸಿತು. ಅದು ಭಾರತೀಯ ಮತ್ತು ವಿದೇಶಿ ಪರ್ಯಟಕರಿಗೆ ಆಕರ್ಷಣೀಯ ಕೇಂದ್ರಬಿಂದುವಾಯಿತು. ವಿಶ್ವೇಶ್ವರಯ್ಯನವರಿಗೆ ರಾಜ್ಯಾದ್ಯಂತ ತತ್ಕ್ಷಣ ಮನ್ನಣೆ ದೊರಕಿತು. ಅವರನ್ನು ಆಧುನಿಕ ಮೈಸೂರಿನ ಪಿತೃ ಎಂದು ಕರೆಯಲಾಯಿತು. ವಿಶ್ವಾಸಾರ್ಹತೆ, ಸಮರ್ಥ ಆಡಳಿತ, ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಭಾವ ಅವರನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ, ಮಹಾನ್ ದೂರದರ್ಶಿಯನ್ನಾಗಿ ಮಾಡಿದ ಗುಣಗಳು. ಅವರ ಪರಿಣಾಮಕಾರಿತ್ವ ಮತ್ತು ಮಾತೃಭೂಮಿಯ ಸೇವೆ ಮಾಡುವ ಅವರ ಬಯಕೆಯನ್ನು ಮನಗಂಡ ಮೈಸೂರಿನ ಮಹಾರಾಜರು ಅವರನ್ನು 1912ರಲ್ಲಿ ರಾಜ್ಯದ ದಿವಾನರನ್ನಾಗಿ ನೇಮಿಸಿದರು. ದಿವಾನರಾಗಿ ವಿಶ್ವೇಶ್ವರಯ್ಯನವರು ತಮ್ಮ ವಿಚಾರಗಳಿಗೆ ವಾಸ್ತವ ರೂಪ ನೀಡಿದರು. ಅವರು ಔದ್ಯೋಗಿಕೀಕರಣ ಮತ್ತು ಶಿಕ್ಷಣದ ಕ್ಷೇತ್ರಗಳಲ್ಲಿ ತಮ್ಮ ಕೆಲಸವನ್ನು ವರ್ಧಿಸಿದರು. ಮೈಸೂರು ರಾಜ್ಯವನ್ನು ಅಭಿವೃದ್ಧಿಪಡಿಸುವ ಅವರ ಕನಸು ನನಸಾಯಿತು. ಅವರು ಮೈಸೂರು ಸಾಬೂನು ಕಾರ್ಖಾನೆ, ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಸ್ಟೇಟ್ ಬ್ಯಾಂಕ್, ಜಯಚಾಮರಾಜೇಂದ್ರ ವೃತ್ತಿ ಶಿಕ್ಷಣಾಲಯ ಮತ್ತು ವಾಣಿಜ್ಯ ಮಂಡಳಿಗಳ ನಿರ್ಮಾಣ ಮತ್ತು ಸ್ಥಾಪನೆಗೆ ಮಹತ್ತರ ಕೊಡುಗೆ ನೀಡಿದರು. ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಲಾಭದಾಯಕವಾಗಿಸಲು ಸರ್ ಎಂವಿಯವರು 6.5 ವರ್ಷಗಳವರೆಗೆ ಶ್ರಮಪಟ್ಟರು. ಅವರು 6.5 ವರ್ಷಗಳ ಸಂಬಳವನ್ನು ಜಯಚಾಮರಾಜೇಂದ್ರ ವೃತ್ತಿ ಶಿಕ್ಷಣಾಲಯದ ಸ್ಥಾಪನೆಗಾಗಿ ಸರ್ಕಾರಕ್ಕೆ ದಾನ ಮಾಡಿದರು. ಉತ್ತಮ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಿದಾಗ ಮಾತ್ರ ಪ್ರಗತಿ ಮತ್ತು ಅಭಿವೃದ್ಧಿ ಸಾಧ್ಯ ಎಂದು ಅವರು ನಂಬಿದ್ದರು. ಇದಕ್ಕಾಗಿ ಅವರು ರಾಜ್ಯಾದ್ಯಂತ ರೈಲು ಸಂಪರ್ಕವನ್ನು ವಿಸ್ತರಿಸುವುದಕ್ಕೆ ಒತ್ತು ನೀಡಿದರು. ತಿರುಮಲೆಯಿಂದ ತಿರುಪತಿಗೆ ರಸ್ತೆಯ ಸಂಪರ್ಕ ಅವರ ಕೊಡುಗೆಯೇ ಆಗಿದೆ. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಬದುಕು ಹರಿಯುವ ನದಿ ಇದ್ದಂತೆ. ಅದರ ಕೆಲವೇ ಹನಿಗಳು ಅತ್ಯುತ್ತಮ ಫಲಿತಾಂಶ ನೀಡಬಹುದು. ಅವರ ಶ್ರೇಷ್ಠತೆಗೆ ಮನ್ನಣೆ ನೀಡಲು ಅನೇಕ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿದವು. 7ಕ್ಕಿಂತ ಹೆಚ್ಚು ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದವು. ಸುಮಾರು 12 ಸಂಸ್ಥೆಗಳು ತಮ್ಮ ಸಂಸ್ಥೆಗೆ ಅಥವಾ ತಮ್ಮ ಸಂಸ್ಥೆಯ ಒಂದು ವಿಭಾಗಕ್ಕೆ
ಸರ್ ಎಂ.ವಿ. ಯವರ ಹೆಸರು ನೀಡಿದವು. 1904ರಲ್ಲಿ ಅವರಿಗೆ ಲಂಡನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನ ಗೌರವ ಸದಸ್ಯತ್ವ ನೀಡಲಾಯಿತು. 1911ರಲ್ಲಿ ಬ್ರಿಟಿಷ್ ಸರ್ಕಾರ ಅವರಿಗೆ CIE ಕಂಪ್ಯಾನಿಯನ್ ಆಫ್ ಇಂಡಿಯನ್ ಎಂಪೈರ್ ಎಂಬ ಬಿರುದು ನೀಡಿ ಗೌರವಿಸಿತು. 1915ರಲ್ಲಿ KCIE ಅಂದರೆ ನೈಟ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಬಿರುದು ಅವರಿಗೆ ಸಂದ ಗೌರವಗಳಲ್ಲಿ ಮತ್ತೊಂದು. 1955ರಲ್ಲಿ ಅವರ 95ನೇ ವರ್ಷ ವಯಸ್ಸಿನಲ್ಲಿ ಅವರು ಸ್ವತಂತ್ರ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪಡೆದರು. ಭಾರತ ರತ್ನ ಸರ್ ಎಂ.ವಿ. ಯವರು ಅತ್ಯುತ್ಕೃಷ್ಟ ದೂರದರ್ಶಿ ಇಂಜಿನಿಯರ್ ಆಗಿದ್ದರು. ಅವರು ಒಬ್ಬ ಶ್ರೇಷ್ಠ ಯೋಜಕ ಮತ್ತು ಉದ್ಯಮಿಯಾಗಿದ್ದರು. ಅವರ ದೃಷ್ಟಿಯಲ್ಲಿ ಭಾರತದ ಪ್ರಗತಿ ಗರಿಷ್ಠ ಆದ್ಯತೆಯನ್ನು ಹೊಂದಿತ್ತು. ಆದುದರಿಂದಲೇ ಅವರು ತಮ್ಮ ವಿಚಾರಗಳನ್ನು ಮತ್ತು ಅನುಭವಗಳನ್ನು ಬರವಣಿಗೆಯ ಮುಖಾಂತರ ವ್ಯಕ್ತಪಡಿಸಿದರು. ಅವರ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಎಂಬ 2 ಪುಸ್ತಕಗಳು ನಿರುದ್ಯೋಗ, ಗ್ರಾಮೀಣ ಔದ್ಯೋಗಿಕೀಕರಣ ಮುಂತಾದ ಪ್ರಮುಖ ವಿಷಯಗಳನ್ನು ಒಳಗೊಂಡಿವೆ. ಅವರು ಇಂಗ್ಲಿಷ್ ಭಾಷೆಯ ಸಿ ಅಕ್ಷರವನ್ನು ವಿವಿಧ ರೀತಿಗಳಲ್ಲಿ ನೆನಪಿಟ್ಟುಕೊಳ್ಳಲು ಹೇಳುತ್ತಾರೆ. ಸಿ ಫಾರ್ ಕರಿಯರ್, ಸಿ ಫಾರ್ ಕ್ಲೆವರ್ನೆಸ್, ಸಿ ಫಾರ್ ಕ್ಯಾರೆಕ್ಟರ್, ಸಿ ಫಾರ್ ಕ್ರೆಡಿಟ್, ಸಿ ಫಾರ್ ಕಾನ್ಫಿಡೆನ್ಸ್, ಸಿ ಫಾರ್ ಕೋಆಪರೇಷನ್, ಸಿ ಫಾರ್ ಕೋಎಕ್ಸಿಸ್ಟೆನ್ಸ್ ಮತ್ತು ಸಿ ಫಾರ್ ಕಲ್ಚರ್. ಅತ್ಯುತ್ತಮ ನಡತೆ ಮತ್ತು ಭಾರತವನ್ನು ಇನ್ನೂ ಹೆಚ್ಚಿನ ದಿಗಂತಕ್ಕೆ ಕರೆದೊಯ್ಯುವುದರಲ್ಲಿ ದೃಢ ನಂಬಿಕೆ ಇಟ್ಟಿದ್ದ ಸರ್ ಎಂ.ವಿ. ಯವರ ಜನ್ಮದಿನವಾದ ಸೆಪ್ಟೆಂಬರ್ 15 ದೇಶಾದ್ಯಂತ ಇಂಜಿನಿಯರ್ಸ್ ಡೇ ಎಂದು ಸ್ಮರಿಸಲಾಗುತ್ತದೆ. ಸಹಾಯಕ ಇಂಜಿನಿಯರ್ ಹುದ್ದೆಯಿಂದ ಭಾರತ ರತ್ನ ಎಂಬ ಅತ್ಯಂತ ಗೌರವಾನ್ವಿತ ಪ್ರಶಸ್ತಿಯವರೆಗಿನ ಪಯಣ ಕೇವಲ ಅವರ ಯೋಗ್ಯತೆಗಳ ಮತ್ತು ಸಾಮರ್ಥ್ಯದ ವೃತ್ತಾಂತ ಮಾತ್ರವಲ್ಲ, ಸರಳ ಬದುಕು ಮತ್ತು ಉನ್ನತ ಆಲೋಚನೆಗಳ ಒಂದು ಉದಾಹರಣೆಯೂ ಆಗಿದೆ. ಅವರ ಹೆಜ್ಜೆ ಗುರುತುಗಳು ಮತ್ತು ವಿಚಾರಗಳು ಅವರನ್ನು ಅಮರರನ್ನಾಗಿ ಮಾಡಿದ ಹೊಸ ಮತ್ತು ಹಳೆಯ ಯೋಚನಾ ವಿಧಾನಗಳ ಪರಿಪೂರ್ಣ ಮಿಶ್ರಣದ ಬಗ್ಗೆ ನಮಗೆ ಸದಾ ಜ್ಞಾಪಿಸುತ್ತವೆ. Sir Vishveshwaraya was a blend of old and new. In business or industry, he liked European and American methods. But in domestic matters, he was a perfect Brahmin. He was strict vegetarian, teetotaler, and non-smoker. I remember up to his last breath, he was working on new methods and ideas to build India a powerful nation. ಕೇವಲ ನಮ್ಮ ಕರ್ಮದ ಬಗ್ಗೆ ಗಮನ ನೀಡಬೇಕು, ಅದರ ಫಲದ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು ಎಂದು ಶ್ರೀಮದ್ ಭಗವದ್ಗೀತೆ ಬೋಧಿಸುವಂತೆ ಸರ್ ಎಂ.ವಿ. ಯವರು ಕೂಡ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂಬ ಸಲಹೆಯನ್ನು ಬದಿಗಿಟ್ಟು ಸಕ್ರಿಯವಾಗಿದ್ದರು. ಅವರು ಒಮ್ಮೆ, ನಾನು ತುಕ್ಕು ಹಿಡಿದು ಸಾಯಲು ಬಯಸುವುದಿಲ್ಲ, ನಾನು ಉರಿದು ಹೋಗಲು ಬಯಸುತ್ತೇನೆ ಎಂದರು. ಅವರ ಕೆಲಸಗಳು ಅವರ ಹೇಳಿಕೆಯ ಪ್ರತಿಯೊಂದು ಪದವನ್ನು ಸಾಬೀತುಪಡಿಸಿದವು. 1962 ಏಪ್ರಿಲ್ 14 ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು 101 ವರ್ಷ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. ಕನಸುಗಳನ್ನು ನನಸಾಗಿಸಿ ಪೂರ್ಣ ಬದುಕನ್ನು ಬದುಕುವವರು ಎಂದೆಂದಿಗೂ ಸಾಯುವುದಿಲ್ಲ. ಅವರ ಆಲೋಚನೆ ಮತ್ತು ಕೆಲಸಗಳು ಅವರನ್ನು ಶಾಶ್ವತವಾಗಿ ಜೀವಂತವಾಗಿರಿಸುತ್ತವೆ. ಕೃಷ್ಣರಾಜಸಾಗರ ಅಣೆಕಟ್ಟು ಪೂರ್ಣಗೊಂಡ ಸಂದರ್ಭದಲ್ಲಿ ಗಾಂಧೀಜಿಯವರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರನ್ನು ಅಮರರನ್ನಾಗಿಸಲು ಒಂದು ಕೃಷ್ಣರಾಜಸಾಗರ ಅಣೆಕಟ್ಟು ಸಾಕು ಎಂದು ಯೋಗ್ಯವಾಗಿ ನುಡಿದರು. ಓಂ ಪೂರ್ಣಮದಃ
पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः।